ಮಕರ ರಾಶಿಯ ಜನರು ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ಹೆಸರಿನ ವ್ಯಕ್ತಿ ನಿಮ್ಮ ಜೀವನವನ್ನು ಕೊನೆಗೊಳಿಸಲು ಬಯಸುತ್ತಾನೆ. ಈ ಹೆಸರಿನ ವ್ಯಕ್ತಿ ಸ್ನೇಹಿತರೆ, ನಾವು ಹೇಳುವುದರ ಬಗ್ಗೆ ಕೆಟ್ಟದಾಗಿ ಭಾವಿಸಬೇಡಿ, ನೋಯಿಸಬೇಡಿ. ಏಕೆಂದರೆ ಸ್ನೇಹಿತರೆ, ನಾವು ನಿಮ್ಮ ಹೃದಯವನ್ನು ನೋಯಿಸುತ್ತಿಲ್ಲ. ನಿಮ್ಮ ಜೀವನದ ಬಗ್ಗೆ ಸತ್ಯವನ್ನು ನಾವು ನಿಮಗೆ ಹೇಳುತ್ತಿದ್ದೇವೆ. ಇದರಿಂದ ಸ್ನೇಹಿತರೆ, ನೀವು ಭವಿಷ್ಯದಲ್ಲಿ ಅಂತಹ ಜನರ ಬಗ್ಗೆ ಜಾಗರೂಕರಾಗಿರಬಹುದು. ನೀವು ನಿಮ್ಮ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬಹುದು. ಹೌದು ಸ್ನೇಹಿತರೆ, ಹಿಂದಿನ ಹಲವು ವಿಡಿಯೋಗಳಲ್ಲಿ ನಾವು ನಿಮ್ಮೊಂದಿಗೆ ಇವುಗಳ ಬಗ್ಗೆ ಸಾಕಷ್ಟು ಮಾತನಾಡಿದ್ದೇವೆ. ಆದರೆ ಇನ್ನೂ ಹಲವು ಬಾರಿ ನಾವು ತುಂಬ ಚಿಂತಿತರಾಗಿದ್ದೇವೆ. ನಮ್ಮ ನೆನ್ನೆಯ ಸಮಸ್ಯೆಗಳು ಕೊನೆಗೊಳ್ಳುತ್ತಿಲ್ಲ ಮತ್ತು ನಮ್ಮ ನಂತರ ಇರುವ ವ್ಯಕ್ತಿ ಯಾರು, ಯಾರಿಂದಾಗಿ ನಾವು ತುಂಬ ತೊಂದರೆ ಎದುರಿಸುತ್ತಿದ್ದೇವೆ, ಅದಕ್ಕೆ ಕಾರಣ ಸಿಗುತ್ತಿಲ್ಲ. ಈ ತೊಂದರೆಗಳು ನಮ್ಮ ಜೀವನದಲ್ಲಿ ನಿರಂತರವಾಗಿ ನಡೆಯುತ್ತಿವೆ. ಆದ್ದರಿಂದಲೇ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರಿಸಲಿದ್ದೇವೆ. ನಿಮ್ಮ ಜೀವನದ ನಂತರ ಇರುವ ವ್ಯಕ್ತಿ ಯಾರು, ನಿಮ್ಮನ್ನು ಈ ಪ್ರಪಂಚದಿಂದ ತೆಗೆದುಹಾಕಲು ಬಯಸುವ ವ್ಯಕ್ತಿ ಯಾರು, ನೀವು ಈ ಸ್ಥಳವನ್ನು ತೊರೆದಾಗ ಅವನು ಬಯಸುತ್ತಾನೆ ಮತ್ತು ಅವನು ನಿಮ್ಮ ಸ್ಥಾನದಲ್ಲಿ ಆಳಬೇಕು. ಈ ಶುಭ ಸೈನ್ ಸಿದ್ಧಿ ಸ್ನೇಹಿತರೆ, ನೀವು ಅವರ ಜೀವನದಲ್ಲಿ ಮುಂದೆ ಸಾಗಿದಾಗಲೆಲ್ಲ, ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರುವಾಗಲೆಲ್ಲ ಈ ವ್ಯಕ್ತಿ ನಿಮ್ಮ ಸಂತೋಷವನ್ನು ನೋಡುವುದಿಲ್ಲ. ಅದಕ್ಕಾಗಿಯೇ ಅವನು ನಿಮ್ಮನ್ನು ಕೊಲ್ಲಲು ಬಯಸುತ್ತಾನೆ. ಹೌದು ಸ್ನೇಹಿತರೆ, ನಾವು ನಿಮ್ಮೆಲ್ಲರಿಗೂ ಹೇಳುತ್ತಿದ್ದೇವೆ, ಈ ವ್ಯಕ್ತಿಯ ಬಗ್ಗೆ ನೀವು ಜಾಗರೂಕರಾಗಿರಬೇಕು. ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಅವನು ನಿಮಗೆ ತುಂಬ ಅಪಾಯಕಾರಿ ಎಂದು ಸಾಬೀತುಪಡಿಸಬಹುದು. ಮತ್ತು ಸ್ನೇಹಿತರೆ, ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯವೇನೆಂದರೆ ಸ್ನೇಹಿತರೆ, ಇವರು ನಿಮ್ಮನ್ನು ತಿಳಿದಿಲ್ಲದ ಅಪರಿಚಿತರಲ್ಲ. ಸ್ನೇಹಿತರೆ, ಇವರು ನಿಮ್ಮ ಹತ್ತಿರದ ಜನರಲ್ಲಿ ಒಬ್ಬರು. ಅವರು ನಿಮಗೆ ಚೆನ್ನಾಗಿ ತಿಳಿದಿರುವ ವ್ಯಕ್ತಿಯಾಗಿದ್ದಾಗ ನೀವು ಅವರೊಂದಿಗೆ ಕುಳಿತು ನಿಂತು ನಕ್ಕರು ಮತ್ತು ಆಟವಾಡಿದಾಗ ಸ್ನೇಹಿತರೆ, ನಿಮ್ಮೊಂದಿಗೆ ಇರುವ ಮತ್ತು ನಿಮ್ಮ ಜೊತೆ ನಡೆಯುವ ಜನರು ಅಂತಹವರು. ಆ ದಿನಗಳಲ್ಲಿ ನೀವು ಬಹಳಷ್ಟು ಅವರಿಗಾಗಿ ಸಹಾಯ ಮಾಡಲು ಬಯಸುತ್ತಿದ್ದೀರಿ ಎಂದು ನಾವು ನಿಮಗೆ ಹೇಳುತ್ತೇವೆ. ಅವರ ಸ್ಥಿತಿಯಲ್ಲಿ ನೀವು ತುಂಬ ದೂರ ಹೋಗಲು ಬಯಸುತ್ತೀರಿ. ಆದರೆ ಸ್ನೇಹಿತರೆ, ಈ ವ್ಯಕ್ತಿಯಿಂದಾಗಿ ನಿಮ್ಮ ಜೀವನದಲ್ಲಿ ಕೆಲವು ಬಿಕ್ಕಟ್ಟು ಬರುತ್ತವೆ. ಇದರಿಂದಾಗಿ ನಿಮ್ಮ ಒಳ್ಳೆಯ ಸುದ್ದಿ ದುಃಖವಾಗುತ್ತದೆ. ಇದರಿಂದಾಗಿ ನೀವು ಬಹಳಷ್ಟು ನಷ್ಟವನ್ನು ಅನುಭವಿಸುತ್ತೀರಿ ಮತ್ತು ನಿಮ್ಮ ಭವಿಷ್ಯ ಕೆಟ್ಟದಾಗಿದೆ ಎಂದು ನೀವು ಒಳಗೆ ಯೋಚಿಸಲು ಪ್ರಾರಂಭಿಸುತ್ತೀರಿ. ನಮಗೆ ಇದು ತಿಳಿದಿಲ್ಲ, ನಿಮ್ಮ ಅದೃಷ್ಟ ಕೆಟ್ಟದಲ್ಲ ಎಂದು ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ. ನೀವು ಹೆಚ್ಚು ಒಳ್ಳೆಯ ಕೆಲಸಗಳನ್ನು ಮಾಡಿದಷ್ಟು ನಿಮ್ಮ ಅದೃಷ್ಟ ಇನ್ನೂ ಹೆಚ್ಚು ಪ್ರಕಾಶಿಸುತ್ತದೆ. ಸ್ನೇಹಿತರೆ, ನೀವು ಆ ವ್ಯಕ್ತಿಯನ್ನು ನಿಮ್ಮ ಹಿಡಿತದಿಂದ ಹೊರಗೆ ಎಸೆಯಬೇಕು. ಆಗ ಮಾತ್ರ ನಾಳೆ ನಿಮ್ಮ ಜೀವನದ ಎಲ್ಲ ಸಂತೋಷವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇಂದಿನ ವಿಡಿಯೋದಲ್ಲಿ ಈ ವ್ಯಕ್ತಿಯ ಹೆಸರಿನ ಬಗ್ಗೆ, ಮದುವೆಯ ಬಗ್ಗೆ, ಈ ವ್ಯಕ್ತಿಯನ್ನು ನಿಮ್ಮ ಹಿಡಿತದಿಂದ ಹೇಗೆ ತೆಗೆದು ಹಾಕಬಹುದು ಎಂಬುದರ ಕುರಿತು ನಾವು ನಿಮಗೆ ಹೇಳುತ್ತೇವೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಈ ವ್ಯಕ್ತಿ ಮತ್ತೆ ನಿಮ್ಮ ಮನೆ ಬಾಗಿಲು ತಟ್ಟದಂತೆ ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ನಿಮ್ಮ ಎಲ್ಲ ಸಮಸ್ಯೆಗಳು ಮತ್ತು ಕ್ಷಾರೀಯ ಪ್ರಶ್ನೆಗಳಿಗೆ ಉತ್ತರಗಳು ಕೊನೆಯಲ್ಲಿ ಸಿಗಲಿವೆ. ಆದ್ದರಿಂದ ಸ್ನೇಹಿತರೆ, ನಾವು ನಮ್ಮ ಜೀವನದಿಂದ ಪ್ರಮುಖ ಸಮಯವನ್ನು ತೆಗೆದುಕೊಂಡು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿರುವ ಎಲ್ಲವೂ 100% ನಿಜ ಎಂದು ನಾವು ನಿಮ್ಮೆಲ್ಲರಿಗೂ ವಿಶ್ವಾಸದಿಂದ ಹೇಳಬಲ್ಲೆವು. ಮತ್ತು ಸ್ನೇಹಿತರೆ, ಈ ವ್ಯಕ್ತಿಯ ಹೆಸರನ್ನು ಕೇಳಿದ ನಂತರ ನೀವು ಸಹ ಆಘಾತಕ್ಕೊಳಗಾಗುತ್ತೀರಿ. ಮೊದಲನೆಯದಾಗಿ ಸ್ನೇಹಿತರೆ, ನೀವು ಅವರ ಮೇಲೆ ಇಟ್ಟಿರುವ ನಿಮ್ಮ ಭರವಸೆ ಮತ್ತು ನಂಬಿಕೆ ಮುರಿದು ಹೋಗುತ್ತದೆ. ಸ್ನೇಹಿತರೆ, ನಂಬಿಕೆ ಬಹಳ ಸೂಕ್ಷ್ಮವಾದ ವಿಷಯ. ಒಮ್ಮೆ ಸ್ಥಾಪಿತವಾದರೆ ಅದು ಮೇಲಕ್ಕೆತ್ತುವುದಿಲ್ಲ ಮತ್ತು ಅದು ಸ್ಥಾಪಿತವಾದರೆ ಆ ನಂಬಿಕೆ ಮತ್ತೆ ಮರಳಿ ಬರುವುದಿಲ್ಲ. ಕ್ಷಮಿಸಿ, ಇದು ಇಲ್ಲಿಯೂ ನಿಜ. ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣ ಅವರು ನಮ್ಮ ಕಾಲದಲ್ಲಿ ನಮ್ಮ ಶತ್ರು ಯಾರು, ನಾವು ಸಂತೋಷವಾಗಿರುವುದನ್ನು ನೋಡಲು ಇಷ್ಟಪಡದ ಜನರನ್ನು ದೂರವಿಡುವುದು ಉತ್ತಮ, ಅಥವಾ ಆ ವ್ಯಕ್ತಿ ನಿಮಗೆ ದ್ರೋಹ ಮಾಡಿದರೆ ನೀವು ಅವರನ್ನು ಕ್ಷಮಿಸಿ ಜನರ ದೃಷ್ಟಿಯಲ್ಲಿ ಒಳ್ಳೆಯವರಾಗಬಹುದು, ಆದರೆ ಅವರನ್ನು ಮತ್ತೆ ನಂಬುವುದು ದೊಡ್ಡ ಮೂರ್ಖತನ. ಹೌದು ಸ್ನೇಹಿತರೆ, ಆದ್ದರಿಂದ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಮೊದಲನೆಯದಾಗಿ, ಮಹಾಬಲಿ ಹನುಮಾನ್ ಅವರ ನಿಜವಾದ ಭಕ್ತರು ಮತ್ತು ಶ್ರೀರಾಮನ ನಿಜವಾದ ಭಕ್ತರು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗಬಲಿ ಮತ್ತು ಜೈ ಶ್ರೀರಾಮ್ ಎಂದು ಬರೆಯಿರಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇದರಿಂದ ನಿಮ್ಮ ದುಃಖಗಳು ಕೊನೆಗೊಳ್ಳುತ್ತವೆ. ಭವಿಷ್ಯದಲ್ಲಿ ಸಮಸ್ಯೆಗಳು ಎಂದಿಗೂ ಬರುವುದಿಲ್ಲ ಮತ್ತು ನೀವೆಲ್ಲರೂ ಶ್ರೀರಾಮ ಮತ್ತು ಮಹಾಬಲಿಯ ಬಜರಂಗ ಬಲಿಯವರ ನಿಜವಾದ ಆಶೀರ್ವಾದವನ್ನು ಪಡೆಯುತ್ತೀರಿ. ಕಳೆದ ಹಲವಾರು ವರ್ಷಗಳಿಂದ ನೀವು ಒಮ್ಮೆ ಉತ್ತಮ ಮನೋಭಾವವನ್ನು ತೋರಿಸಿದವರು. ಅಂದರೆ ಸ್ನೇಹಿತರೆ, ನೀವು ತುಂಬ ಹತ್ತಿರವಾಗಿದ್ದ ಜನರು ನಿಮಗೆ ಹತ್ತಿರ
ಹತ್ತಿರವಾಗಿದ್ದ ಜನರ ಇಂದಿನ ಕಾಲದಲ್ಲಿ ನಿಮ್ಮ ಶತ್ರುಗಳಾಗಿದ್ದಾರೆ ಎಂದು ನಾವು ನಿಮಗೆ ಹೇಳುತ್ತೇವೆ. ವಿಚಿತ್ರ ಸ್ನೇಹಿತರೆ, ನೀವು ನಿಮ್ಮ ಜೀವನದ ಎಲ್ಲ ಸಂತೋಷವನ್ನು ತ್ಯಾಗ ಮಾಡಿದ ಅದೇ ಜನರು ಇವರು ಎಂದು ನಾವು ನಿಮಗೆ ಹೇಳುತ್ತಿದ್ದೇವೆ. ನಾನು ಅದನ್ನು ಮಾಡಿದೆ ಮತ್ತು ಸ್ನೇಹಿತರೆ, ಇದೇ ಜನರು ಇಂದು ನೀವು ಸಂತೋಷವಾಗಿರುವಾಗ ನಿಮ್ಮ ಸಂತೋಷವನ್ನು ನೋಡಲು ಬಯಸುವುದಿಲ್ಲ. ಹಾಗಾಗಿ ಅವರು ಅಸೂಯೆ ಪಡಲು ಪ್ರಾರಂಭಿಸುತ್ತಾರೆ. ಜನರು ಸುಳ್ಳು ಹೇಳುತ್ತಾರೆ, ನಾವೆಲ್ಲರೂ ಮಣ್ಣಿನಿಂದ ಮಾಡಲ್ಪಟ್ಟಿದ್ದೇವೆ ಎಂದು ಯಾರೋ ಚೆನ್ನಾಗಿ ಹೇಳಿದ್ದಾರೆ. ಆದರೆ ಕಲ್ಲಿನಿಂದ ಮಾಡಲ್ಪಟ್ಟ ಅನೇಕ ಪ್ರೀತಿ ಪಾತ್ರರ ಬಗ್ಗೆ ನನಗೆ ತಿಳಿದಿದೆ. ಹೌದು ಸ್ನೇಹಿತರೆ, ಮತ್ತು ನೀವು ಜೂನ್ನಲ್ಲಿ ಈ ಸಮಯದಲ್ಲಿ ಇದೇ ರೀತಿಯದ್ದನ್ನು ನೋಡುತ್ತಿದ್ದೀರಿ. ಎದ್ದೇಳಿ ಮತ್ತು ಇಲ್ಲಿ ನೀವು ಒಂದು ವಿಷಯದ ಬಗ್ಗೆ ಗಮನ ಹರಿಸಬೇಕು ಸ್ನೇಹಿತರೆ. ನಾಳೆ ನೀವು ಏನೇ ಮಾಡಿದರೂ ಅದನ್ನು ಎಚ್ಚರಿಕೆಯಿಂದ ಮಾಡಬೇಕು ಸ್ನೇಹಿತರೆ. ಈಗ ನೀವು ನಿಮ್ಮ ಕ್ರಿಯೆಗಳ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯವಾಗಿದೆ ಮತ್ತು ನೀವು ಮೊದಲು ಮಾಡಿದ ತಪ್ಪುಗಳನ್ನು ಪುನರಾವರ್ತಿಸಬಾರದು. ಅಂದರೆ ನೀವು ಯಾರ ಸಿಹಿ ಮಾತುಗಳಿಗೂ ಬೀಳಬಾರದು, ನೀವು ಯಾರ ಮುಖಕ್ಕೂ ಬೀಳಬಾರದು, ಏಕೆಂದರೆ ಮುಖಕ್ಕಿಂತ ದೊಡ್ಡ ಮುಖವಾಡವಿಲ್ಲ. ಜನರು ನಿಮ್ಮ ಮುಂದೆ ಒಳ್ಳೆಯವರಂತೆ ನಟಿಸುತ್ತಾರೆ ಮತ್ತು ಒಳ್ಳೆಯವರ ಸೋಗಿನಲ್ಲಿ ನಿಮ್ಮೊಂದಿಗೆ ಸಿಹಿಯಾಗಿ ಮಾತನಾಡುತ್ತಾರೆ, ಆದರೆ ನೀವು ಹೋದಾಗ ಅವರು ನಿಮ್ಮನ್ನು ಒದೆಯುತ್ತಾರೆ. ನಾನು ಹೇಳುತ್ತಿರುವುದು ಈಗ ನಿಮ್ಮ ಕ್ರಿಯೆಗಳಲ್ಲಿ ನಡೆಯುತ್ತಿಲ್ಲವೇ ಎಂದು ದಯವಿಟ್ಟು ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ. ಹಾಗಾಗಿ ಸ್ನೇಹಿತರೆ, ನಾವು ನಿಮ್ಮೆಲ್ಲರಿಗೂ ಒಂದು ವಿಷಯವನ್ನು ಹೇಳಲು ಬಯಸುತ್ತೇವೆ. ಜನರು ನಿಮ್ಮೊಂದಿಗೆ ವಿಭಿನ್ನ ರೀತಿಯಲ್ಲಿ ಮಾತನಾಡುತ್ತಾರೆ, ಜನರು ನಿಮಗೆ ವಿವಿಧ ರೀತಿಯ ಸಲಹೆಗಳನ್ನು ನೀಡುತ್ತಾರೆ. ಆದರೆ ಸ್ನೇಹಿತರೆ, ನಾನು ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಬೆಂಬಲಿಸುವುದನ್ನು ಮಾತ್ರ ನೀವು ಮಾಡಬೇಕು. ಅಂದರೆ ಸ್ನೇಹಿತರೆ, ಎಚ್ಚರಿಕೆಯಿಂದ ಯೋಚಿಸಿದ ನಂತರ ನೀವು ಅದನ್ನು ಮಾಡಬೇಕು. ಹೌದು ಸ್ನೇಹಿತರೆ, ನೀವು ಜನರ ಸಿಹಿ ಮಾತುಗಳಿಗೆ ಸಿಲುಕುವ ಮೂಲಕ ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೀರಿ. ಆದರೆ ನಾವು ನಿಮಗೆಲ್ಲರಿಗೂ ಹೇಳಲು ಬಯಸುತ್ತೇವೆ, ಈಗ ನೀವು ಆ ತಪ್ಪುಗಳನ್ನು ಪುನರಾವರ್ತಿಸಬಾರದು. ಅಂದರೆ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಅದನ್ನು ನೀವೇ ತೆಗೆದುಕೊಳ್ಳುತ್ತೀರಿ. ನೀವು ಯಾರನ್ನು ನಂಬದಿದ್ದರೆ ಸ್ನೇಹಿತರೆ, ನಿಮ್ಮ ಕಠಿಣ ಪರಿಶ್ರಮದಲ್ಲಿ ನಂಬಿಕೆ ಇರಿಸಿ, ನಿಮ್ಮ ಶ್ರದ್ಧೆ ಮತ್ತು ಸ್ನೇಹಿತರಲ್ಲಿ ನಂಬಿಕೆ ಇರಿಸಿ, ನಿಮ್ಮ ದೇವರಲ್ಲಿ ನಂಬಿಕೆ ಇಡಿ. ಶನಿದೇವರು ಖಂಡಿತವಾಗಿಯೂ ನಿಮ್ಮ ಕರ್ಮಗಳ ಫಲವನ್ನು ನೀಡುತ್ತಾರೆ. ನಂತರ ಸ್ನೇಹಿತರೆ, ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ. ಯಾರೋ ಸರಿಯಾಗಿ ಹೇಳಿದ್ದಾರೆ, ಯಾವಾಗಲೂ ಬದಲಾಗುವ ಸ್ವಭಾವವು ಯಾರಿಗೂ ಸೇರಿಲ್ಲ. ಅದು ಸಮಯ ಮತ್ತು ಮನುಷ್ಯನಾಗಿರಬಹುದು. ಒಂಟಿಯಾಗಿ ಕುಳಿತು ಅಳುವುದು ಸಾವಿಗಿಂತ ಕಡಿಮೆ ಇಲ್ಲ. ಅಲ್ಲಿ ಪ್ರಶ್ನೆಗಳು ನಿಮ್ಮದಾಗಿರುತ್ತವೆ ಮತ್ತು ಉತ್ತರಗಳು ಸಹ ನಿಮ್ಮದಾಗಿರುತ್ತವೆ. ನಿಮಗೆ ಸ್ವಲ್ಪ ನಿಷ್ಠುರವಾಗಿ ಮತ್ತು ನಿಮ್ಮನ್ನು ನೋಯಿಸಿದವರನ್ನು ದೂರವಿಡಿ. ಸಾಧ್ಯವಾದಷ್ಟು ನಿಮ್ಮ ಮೇಲೆ ಗಮನ ಹರಿಸಿ. ಕೊನೆಯಲ್ಲಿ ಅದೇ ಜನರು ನಿಮ್ಮ ಹೃದಯದಲ್ಲಿ ಆಳವಾದ ನೋವನ್ನು, ತುಂಬಾ ಆಳವಾದ ಗಾಯವನ್ನು ಮಾಡಿಬಿಡುತ್ತಾರೆ. ಆದರೆ ಸ್ನೇಹಿತರೆ, ನಾನು ನಿಮ್ಮೆಲ್ಲರಿಗೂ ಹೇಳಲು ಬಯಸುತ್ತೇನೆ, ಇತರರಿಂದ ಏನನ್ನೂ ನಿರೀಕ್ಷಿಸಬೇಡಿ. ಆದ್ದರಿಂದ ಅವರು ಮುಂದುವರಿಯಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ನಿಜವಾದ ಹೃದಯದಿಂದ ಪ್ರೀತಿಸಬೇಕು ಮತ್ತು ನೀವು ದೇವರನ್ನು ನಂಬುವಂತೆಯೇ ಸ್ನೇಹಿತರೆ, ಅದೇ ರೀತಿಯಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ ಎಂದು ನಂಬಿರಿ. ಈಗ ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಿಂದ ಈ ರಾಶಿಚಕ್ರ ಚಿಹ್ನೆಯ ಜನರು ತಮ್ಮ ಜೀವನದಲ್ಲಿ ಹೆಚ್ಚಿನ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಎಂದು ನಾನು ನಿಮಗೆ ಹೇಳುತ್ತೇನೆ. ವಿಶ್ವದಲ್ಲಿರುವ ಎಲ್ಲ ರಾಶಿ ಚಕ್ರ ಚಿಹ್ನೆಗಳಲ್ಲಿ ನಿಮ್ಮದು ಮಾತ್ರ ಕಳೆದ ಕೆಲವು ವರ್ಷಗಳು ತುಂಬಾ ದುಃಖಕರವಾಗಿದೆ ಮತ್ತು ಬಹುಶಃ ಸ್ನೇಹಿತರೆ, ನೀವು ಬಹಳಷ್ಟು ಕಷ್ಟಗಳನ್ನು ಎದುರಿಸಿದ್ದೀರಿ. ಇಂದು ರಾತ್ರಿ 12 ಗಂಟೆಯ ನಂತರ ಕೆಲವು ಜನರು ನಿಮ್ಮ ಮೇಲೆ ತಾಂತ್ರಿಕ ಆಚರಣೆಗಳನ್ನು ಮಾಡಲಿದ್ದಾರೆ ಎಂದು ಸೂಚಿಸುತ್ತದೆ. ಯೋಗವಿದ್ದರೆ ಸ್ನೇಹಿತರೆ, ನಿಮ್ಮ ಮಾಹಿತಿ ಬರಲಿದೆ ಸ್ನೇಹಿತರೆ. ಆದರೆ ಈ ಬಾರಿ ನಿಮ್ಮ ಮೇಲೆ ತೊಂದರೆಗಳು ನಿಮ್ಮ ಸ್ವಂತ ತಪ್ಪುಗಳು ಮೂವರಲ್ಲಿ ಅಡಗಿರುವಂತೆ ತೋರುತ್ತದೆ ಸ್ನೇಹಿತರೆ. ನಾನು ನಿಮಗೆ ಹೇಳಲು ಬಯಸುತ್ತೇನೆ, ನಿಮ್ಮ ಸ್ವಭಾವ, ನೀವು ತುಂಬ ಸರಳ ಸ್ವಭಾವದವರು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಮೋಸವಿಲ್ಲ. ನೀವು ನಿಮ್ಮ ಸ್ನೇಹಿತರು ಯಾರನ್ನಾದರೂ ಬೆನ್ನಟ್ಟುವ ಬಗ್ಗೆ ಯೋಚಿಸುವುದಿಲ್ಲ. ನೀವು ತುಂಬ ನೇರ ಮತ್ತು ಒಳ್ಳೆಯವರಾಗಿದ್ದರೂ ಇಡೀ ಜಗತ್ತು ಈ ರಾಶಿಚಕ್ರ ಚಿಹ್ನೆಯ ಜನರನ್ನು ಬಳಸಿಕೊಳ್ಳುತ್ತಿದೆ ಸ್ನೇಹಿತರೆ. ನಾನು ನಿಮ್ಮನ್ನು ತಾಂತ್ರಿಕ ಕ್ರಿಯೆಯಲ್ಲಿ ಸಿಲುಕಿಸುತ್ತೇನೆ. ಅಂದರೆ ಸ್ನೇಹಿತರೆ, ಕೆಲವು ಜನರು ತಮ್ಮ ಮಾತುಗಳಿಂದ ಎಷ್ಟು ಮ್ಯಾಜಿಕ್ ಮಾಡುತ್ತಾರೆ ಎಂದರೆ ನೀವು ಬೇಗನೆ ಅವರ ಬಲೆಗೆ ಬೀಳುತ್ತೀರಿ. ಬದಲಾವಣೆಗಳು ನಡೆಯುತ್ತಿವೆ ಮತ್ತು ಈಗ ಆ ಕ್ಷಣವೇ ಈ ಕಥೆಯಲ್ಲಿ ಅತ್ಯಂತ ನಿರ್ಣಾಯಕ ತಿರುವು ಪಡೆಯಲಿದೆ. ವರ್ಷಗಳ ಕಾಲ ಹೋರಾಡಿದ ವ್ಯಕ್ತಿಯನ್ನು ನೆನಪಿಡಿ. ಒಂದು ಸಂಜೆ ಅವನು ಸಂಪೂರ್ಣವಾಗಿ ಒಬ್ಬಂಟಿಯಾಗಿ ಕುಳಿತನು. ಅವನ ಮುಂದೆ ಯಾವುದೇ ಮಾರ್ಗ ಸ್ಪಷ್ಟವಾಗಿಲ್ಲ. ಆಗ ಅವನ ಮನಸ್ಸಿನಲ್ಲಿ ಒಂದು ಹಳೆಯ ಮಾತು ಪ್ರತಿಧ್ವನಿಸಿತು. ಜೀವನವು ನಿಮ್ಮನ್ನು ಒಂದೇ ದಿಕ್ಕಿನಲ್ಲಿ ತಳ್ಳುತ್ತಿರುವಾಗ ಬಹುಶಃ ಅದು ನಿಮ್ಮನ್ನು ಕೆಳಕ್ಕೆ ಇಳಿಸಲು ಪ್ರಯತ್ನಿಸುತ್ತಿಲ್ಲ, ಆದರೆ ನಿಮ್ಮನ್ನು ನಿಜವಾದ ಸ್ಥಳಕ್ಕೆ ತರಲು ಪ್ರಯತ್ನಿಸುತ್ತಿದೆ. ಅವನು ಮೊದಲಿಗೆ ಈ ಸಂಗತಿಯನ್ನು ನಿರ್ಲಕ್ಷಿಸಿದನು,
ಆದರೆ ಮುಂದಿನ ಕೆಲವು ದಿನಗಳಲ್ಲಿ ಘಟನೆಗಳು ವೇಗವಾಗಿ ತೆರೆದುಕೊಂಡವು. ಎಂದರೆ ವರ್ಷಗಳ ಕಾಲ ಮುಚ್ಚಿದ್ದ ಬಾಗಿಲುಗಳು ಸ್ವಲ್ಪ ತೆರೆಯಲು ಪ್ರಾರಂಭಿಸುತ್ತವೆ ಎಂದು ಅವನಿಗೆ ಇದ್ದಕ್ಕಿದ್ದಂತೆ ಸಂಪರ್ಕ ಬಂದಿತು. ಸ್ಥಗಿತಗೊಂಡ ಅವಕಾಶವೊಂದು ಮತ್ತೆ ಜೀವಂತವಾಯಿತು. ನಂತರ ಮೊದಲ ಬಾರಿಗೆ ಬದಲಾವಣೆ ಯಾವಾಗಲೂ ಸಡಗರದಿಂದ ಬರುವುದಿಲ್ಲ ಎಂದು ಅವನು ಅರಿತುಕೊಂಡನು. ಕೆಲವೊಮ್ಮೆ ಅದು ನಿಧಾನವಾಗಿ ನಮ್ಮ ಜೀವನದಲ್ಲಿ ಪ್ರವೇಶಿಸುತ್ತದೆ. ಸಂತೋಷದ ಭವ್ಯ ಆಚರಣೆಯು ನಮ್ಮೊಳಗೆ, ಅವನೊಳಗೆ ಪ್ರಾರಂಭವಾಗಿದೆ, ಹೊರಗೆ ಅಲ್ಲ ಎಂದು ಅವನು ಅರಿತುಕೊಂಡ ಕ್ಷಣ ಅದು. ಏಕೆಂದರೆ ಅವನ ಆಲೋಚನೆಯು ಸಂದರ್ಭಗಳ ಮೊದಲು ಬದಲಾಗಿತ್ತು. ಈಗ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಕಳೆದ ಕೆಲವು ದಿನಗಳಲ್ಲಿ ನೀವು ಹಳೆಯ ಕೆಲಸವನ್ನು, ಈಡೇರದ ಕನಸನ್ನು ಅಥವಾ ಮರೆತುಹೋದ ಗುರಿಯನ್ನು ಪದೇ ಪದೇ ನೆನಪಿಸಿಕೊಂಡಿದ್ದೀರಾ? ನೀವು ಅದನ್ನು ಮತ್ತೆ ಪ್ರಾರಂಭಿಸಬೇಕು ಎಂದು ನೀವು ಭಾವಿಸಿದ್ದೀರಾ? ಹಾಗಿದ್ದಲ್ಲಿ ಅದನ್ನು ಕೇವಲ ಕಾಕತಾಳೀಯವೆಂದು ಪರಿಗಣಿಸಬೇಡಿ. ಕೆಲವೊಮ್ಮೆ ಜೀವನವು ನಮ್ಮ ಶ್ರೇಷ್ಠ ಕಥೆಯನ್ನು ನಿಲ್ಲಿಸಿದ ಸ್ಥಳಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ. ಆದರೆ ಉಳಿದಿರುವುದು ನೀವು ಆರಂಭದಿಂದಲೂ ಕಾಯುತ್ತಿರುವುದಕ್ಕಾಗಿ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅವರ ಹಳೆಯ ಹೋರಾಟಗಳು ಹೊಸ ಅರ್ಥವನ್ನು ಪಡೆಯುವ ಸಮಯ ಬರುತ್ತದೆ ಎಂದು ಹೇಳಲಾಗುತ್ತದೆ. ಒಮ್ಮೆ ಅವರನ್ನು ದುರ್ಬಲರೆಂದು ಪರಿಗಣಿಸಿದ್ದವರು ಕ್ರಮೇಣ ತಮ್ಮ ಬದಲಾದ ಬದಿಯನ್ನು ನೋಡಲು ಪ್ರಾರಂಭಿಸುತ್ತಾರೆ. ಈ ಬದಲಾವಣೆ ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ, ಆದರೆ ಅದು ಸಂಭವಿಸಿದಾಗ ಅದನ್ನು ನಿಲ್ಲಿಸುವುದು ಸುಲಭವಲ್ಲ. ಇದು ಈ ಕಥೆಯ ಅತ್ಯಂತ ಆಳವಾದ ಸೂಚ್ಯಾರ್ಥವಾಗಿದೆ. ದೀರ್ಘ ಪ್ರಯಾಣದಲ್ಲಿರುವುದನ್ನು ಕಲ್ಪಿಸಿಕೊಳ್ಳಿ. ದಾರಿಯುದ್ದಕ್ಕೂ ಹಲವು ಬಾರಿ ಮಳೆಯಾಯಿತು ಮತ್ತು ಬಿಸಿಲು ನಿಮ್ಮನ್ನು ಸುಸ್ತಾಗಿಸಿ. ಎಲ್ಲವೂ ಸುಲಭವಾಗಿದ್ದರೆ ನೀವು ಬಹುಶಃ ಅಷ್ಟು ಬಲಶಾಲಿಯಾಗುತ್ತಿರಲಿಲ್ಲ. ಈಗ ಮೂರನೆಯ ಕಥೆಯನ್ನು ಕೇಳಿ. ಒಬ್ಬ ವಯಸ್ಸಾದ ಮಹಿಳೆ ಇದ್ದಳು. ಅವಳ ಜೀವನವು ನಿರಂತರವಾಗಿ ಸಮಸ್ಯೆಗಳಿಂದ ತುಂಬಿತ್ತು. ಜನರು ಅವಳ ಬಳಿ ಕಾಯುವುದು ಮಾತ್ರ ಉಳಿದಿದೆ ಎಂದು ಹೇಳುತ್ತಿದ್ದರು. ಆದರೆ ಅವಳು ಒಂದು ಸಣ್ಣ ಅಭ್ಯಾಸವನ್ನು ಬಿಟ್ಟುಕೊಡಲಿಲ್ಲ. ಪಟ್ಟು ಹಿಡಿದಳು. ಪ್ರತಿದಿನ ಬೆಳಿಗ್ಗೆ ತನ್ನ ದಿನವನ್ನು ಭರವಸೆಯಿಂದ ಪ್ರಾರಂಭಿಸುವುದು. ಕ್ರಮೇಣ ಅವಳ ಕುಟುಂಬದೊಳಗಿನ ಸಂಬಂಧಗಳು ಸುಧಾರಿಸಲು ಪ್ರಾರಂಭಿಸಿದವು. ವರ್ಷಗಳಿಂದ ಬಾಕಿ ಉಳಿದಿದ್ದ ಒಂದು ಯೋಜನೆ ಪೂರ್ಣಗೊಂಡಿತ್ತು. ಅವಳ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಲು ಪ್ರಾರಂಭಿಸಿತು. ಇದೆಲ್ಲ ಹೇಗೆ ಸಂಭವಿಸಿತು ಎಂದು ಯಾರಾದರೂ ಅವಳನ್ನು ಕೇಳಿದಾಗ ಅವಳು ಮುಗುಳ್ನಗುತ್ತಾ ಹೇಳಿದಳು, ನಾನು ಭಯವನ್ನು ನಂಬಿಕೆಯಿಂದ ಬದಲಾಯಿಸಿದ ದಿನದಿಂದ ಬದಲಾವಣೆ ಪ್ರಾರಂಭವಾಯಿತು. ಇದು ಸರಳವಾಗಿ ಕಾಣಿಸಬಹುದು, ಆದರೆ ಅದನ್ನು ಅರ್ಥ ಮಾಡಿಕೊಂಡವರು ತಮ್ಮ ಆಲೋಚನೆಯನ್ನು ಬದಲಾಯಿಸಿದರು. ಏಕೆಂದರೆ ಜೀವನದಲ್ಲಿ ದೊಡ್ಡ ವಿಜಯಗಳು ಹೆಚ್ಚಾಗಿ ಹೊರಗಿನಿಂದಲ್ಲ, ಒಳಗಿನಿಂದ ಪ್ರಾರಂಭವಾಗುತ್ತವೆ. ಮತ್ತು ಈಗ ನೀವು ಮೊದಲಿನಿಂದಲೂ ಕಾಯುತ್ತಿರುವ ಭವಿಷ್ಯದ ಚಿಹ್ನೆ. ನಿಮ್ಮ ಕಠಿಣ ಪರಿಶ್ರಮವು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುತ್ತಿಲ್ಲ ಎಂದು ನೀವು ದೀರ್ಘಕಾಲ ಭಾವಿಸಿದ್ದರೆ, ನೀವು ಪದೇ ಪದೇ ಅಡೆತಡೆಗಳನ್ನು ಎದುರಿಸುತ್ತಿದ್ದರೆ, ಕೆಲವು ಸಂಬಂಧಗಳು ಕಾರಣವಿಲ್ಲದೆ ಬೇರ್ಪಟ್ಟಿದ್ದರೆ, ನೀವು ಅನೇಕ ರಾತ್ರಿಗಳನ್ನು ಚಿಂತೆ ಮಾಡುತ್ತಿದ್ದರೆ, ಆ ಅನುಭವಗಳನ್ನು ಹೊಸ ದೃಷ್ಟಿಕೋನದಿಂದ ನೋಡುವ ಸಮಯ ಇರಬಹುದು. ಕೆಲವೊಮ್ಮೆ ಅದೇ ಘಟನೆಗಳು ಹೊಸ ಆರಂಭಗಳಿಗೆ ಅಡಿಪಾಯವಾಗುತ್ತವೆ. ಎಲ್ಲವೂ ಸುಲಭವಾಗಿದ್ದರೆ ನೀವು ಬಹುಶಃ ಎಷ್ಟು ಬಲಶಾಲಿಯಾಗುತ್ತಿರಲಿಲ್ಲ. ಮುಂದಿನ ನಿರ್ಧಾರವನ್ನು ಶಾಶ್ವತವಾಗಿ ಬದಲಾಯಿಸಬಹುದು. ಹಾಗಾಗಿ ಒಬ್ಬ ವ್ಯಕ್ತಿಯು ಎಲ್ಲವೂ ಸರಿಯಾಗುತ್ತದೆ ಎಂದು ಭಾವಿಸುವ ಆ ಒಂದು ಕ್ಷಣಕ್ಕಾಗಿ ತನ್ನ ಇಡೀ ಜೀವನವನ್ನು ಕಾಯುತ್ತಾನೆ. ಆದರೆ ಸಮಯದ ದೊಡ್ಡ ರಹಸ್ಯವೆಂದರೆ ಅದು ಒಂದೇ ದಿನದಲ್ಲಿ ಎಲ್ಲವನ್ನೂ ಬದಲಾಯಿಸುವುದಿಲ್ಲ. ಅದು ಮೊದಲು ವ್ಯಕ್ತಿಯನ್ನು, ನಂತರ ಅವರ ನಿರ್ಧಾರಗಳನ್ನು ಮತ್ತು ಅಂತಿಮವಾಗಿ ಅವರ ಪ್ರಪಂಚವನ್ನು ಬದಲಾಯಿಸುತ್ತದೆ. ಇಲ್ಲಿಯವರೆಗೆ ನೀವು 3 ವಿಭಿನ್ನ ಕಥೆಗಳನ್ನು ಕೇಳಿದ್ದೀರಿ. ಮೂವರು ಜನರ ಸನ್ನಿವೇಶಗಳು ವಿಭಿನ್ನವಾಗಿದ್ದವು, ಆದರೆ ಅವರಿಗೆ ಒಂದು ವಿಷಯ ಸಾಮಾನ್ಯವಾಗಿತ್ತು. ಅವನಿಗೆ ಸ್ಪಷ್ಟ ಕಾರಣವಿಲ್ಲದಿದ್ದರೂ ಅವನು ಎಂದಿಗೂ ಭರವಸೆಯನ್ನು ಬಿಟ್ಟುಕೊಡಲಿಲ್ಲ. ಇದು ಅವನ ದೊಡ್ಡ ಶಕ್ತಿಯಾಗಿತ್ತು. ಜೀವನದಲ್ಲಿ ಪ್ರತಿಯೊಂದು ಅಡಚಣೆಯೂ ಸೋಲಾಗಿ. ಇಲ್ಲೇ ಅನೇಕ ಜನರು ತಪ್ಪು ಮಾಡುತ್ತಾರೆ. ಬದಲಾವಣೆ ಹೊರಗಿನಿಂದ ಬರುತ್ತದೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಸತ್ಯವೇನೆಂದರೆ, ಅತ್ಯಂತ ಶಾಶ್ವತವಾದ ಬದಲಾವಣೆಯು ಒಳಗಿನಿಂದ ಪ್ರಾರಂಭವಾಗುತ್ತದೆ. ನಿಮ್ಮ ದೃಷ್ಟಿಕೋನ ಬದಲಾದಾಗ ಒಂದು ಕಾಲದಲ್ಲಿ ಹೊರೆಗಳಂತೆ ಕಾಣುತ್ತಿದ್ದ ಅದೇ ಸಂದರ್ಭಗಳು ಅವಕಾಶಗಳಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಇಂದಿನ ಕಥೆಯು ನಿಮ್ಮ ಜೀವನದ ಅಪೂರ್ಣ ಅಧ್ಯಾಯವನ್ನು ನೆನಪಿಸಿದರೆ, ಅದನ್ನು ಮತ್ತೆ ಓದಲು ಧೈರ್ಯ ಮಾಡಿ. ಬಹುಶಃ ನೀವು ಸೋಲು ಎಂದು ಭಾವಿಸಿದ ಅಂತ್ಯವು ಹೊಸ ಆರಂಭದ ಮೊದಲ ಪುಟವಾಗಿರಬಹುದು. ನೆನಪಿಡಿ, ಯಾವುದೇ ಮಾರ್ಗವು ಯಾವಾಗಲೂ ಕತ್ತಲೆಯಾಗಿರುವುದಿಲ್ಲ. ಪ್ರತಿ ಕಷ್ಟದ ಸಮಯದ ನಂತರ ಹೊಸ ಅವಕಾಶಗಳು ಉದ್ಭವಿಸುತ್ತವೆ. ಆದರೆ ಅವುಗಳನ್ನು ಗುರುತಿಸಲು ತಾಳ್ಮೆ, ಸಿದ್ಧತೆ ಮತ್ತು ಸರಿಯಾದ ನಿರ್ಧಾರಗಳು ಬೇಕಾಗುತ್ತವೆ. ಭವಿಷ್ಯವನ್ನು ಒಂದೇ ಭವಿಷ್ಯವಾಣಿಯಿಂದ ನಿರ್ಧರಿಸಲಾಗುವುದಿಲ್ಲ. ಅದು ಇಂದು ನೀವು ತೆಗೆದುಕೊಳ್ಳುವ ಸಣ್ಣ ಸಣ್ಣ ಹೆಜ್ಜೆಗಳಿಂದ ರೂಪುಗೊಳ್ಳುತ್ತದೆ. ಆದ್ದರಿಂದ ಮರುದಿನ ಬೆಳಿಗ್ಗೆ ನೀವು ನಿಮ್ಮ ದಿನವನ್ನು ಪ್ರಾರಂಭಿಸಿದಾಗ, ಇಂದು ನೀವು ಏನನ್ನು ಸಾಧಿಸುತ್ತೀರಿ ಎಂಬುದರ ಕುರಿತು ಯೋಚಿಸಬೇಡಿ. ಅಲ್ಲದೆ ಭವಿಷ್ಯವನ್ನು ಸುಧಾರಿಸಲು ಇಂದು ನೀವು ಯಾವ ಸಣ್ಣ ಹೆಜ್ಜೆಯನ್ನು ತೆಗೆದುಕೊಳ್ಳಬಹುದು ಎಂಬುದನ್ನು ಪರಿಗಣಿಸಿ. ಕೆಲವೊಮ್ಮೆ ಹಳೆಯ ಗುರಿಯ ಮೇಲೆ ಕೆಲಸವನ್ನು ಪುನರಾರಂಭಿಸುವುದು, ಕೆಲವೊಮ್ಮೆ ಸಂಬಂಧಕ್ಕೆ ಮತ್ತೊಂದು ಅವಕಾಶ ನೀಡುವುದು, ಕೆಲವೊಮ್ಮೆ ನಿಮ್ಮ ಭಯಗಳನ್ನು ಮೀರಿ ಚಲಿಸುವುದು. ಇವು ದೊಡ್ಡ ಬದಲಾವಣೆಗಳಿಗೆ ಅಡಿಪಾಯ ಹಾಕುವ ಸಣ್ಣ ನಿರ್ಧಾರಗಳಾಗಿವೆ. ಮತ್ತು
ಈಗ ಈ ಪಯಣದ ಕೊನೆಯಲ್ಲಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.